ಬರ್ತಾರಂತ ನಾನು ಹೇಳ್ತಾ ಇಲ್ಲ. ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ, ಈವನ್ ನಮ್ಮ ಕಾನ್ಸ್ಟಿಟ್ಯೂಷನ್ದಲ್ಲಿ ಪಕ್ಷಗಳ ವ್ಯವಸ್ಥೆ ಇಲ್ಲ. ನಾವು ಇವ್ರು ಮಾಡ್ಕೊಂಡಿದ್ದಾರೆ ನಂತರದಲ್ಲಿ. ಇಲ್ಲಿ ಏನಪ್ಪ ಮೆಜಾರಿಟಿ ಇದ್ದಂಥ ಒಂದೇ ಮನಸ್ಸಿಗೆ ಕೂಡ್ಕೊಂಡು ನೀವು ಗೌರ್ಮೆಂಟ್ ರಚನೆ ಮಾಡ್ಬೋದು, ಪಕ್ಷದಲ್ಲ ಕೂಡ್ಕೊಂಡ್ರೆ ನೀವು ಗೌರ್ಮೆಂಟ್ ರಚನೆ ಮಾಡ್ಬೋದು. ಈ ದೇಶಕ್ಕೆ ಒಳ್ಳೇದಾಗೋ ದೃಷ್ಟಿ ಇಟ್ಕೊಂಡು ಆ ದಿಶೆಯಲ್ಲೇ ನಮ್ಮಲ್ಲಿ ರೈತರು, ಬಡವರು, ನಿರುದ್ಯೋಗಿಗಳು, ಅದೇ ಕಾಲಕ್ಕೆ ಕೂಲಿಕಾರರು, ಕಾರ್ಮಿಕರು ಮತ್ತು ಜಾತಿ ದಿಶೆಲ್ಲ ಮಾತಾಡೋದಿಲ್ಲ. ಒ ಬಿ ಸಿ ಇಲ್ಲ, ಅದು ಬಿಟ್ಟು ಎಲ್ಲರಲ್ಲಿ ಬಡತನದ ಎಲ್ಲರೂ ಕೂಡ್ಕೊಂಡು ಯೋಗ್ಯರನ್ನ ಆಯ್ಕೆ ಮಾಡುವಂಥ ಸಂದರ್ಭದ ಇದನ್ನು ಮಾಡಿದಿರೋದು ನಿಜವಾದ ದೇಶ ಸೇವೆ ಇದು. ಯಾಕಂದ್ರೆ ಯೋಗ್ಯರಲ್ಲಿ ಬಂದ್ರಪ್ಪ ಅಂದ್ರೆ ಈ ದೇಶಕ್ಕೆ ಒಳ್ಳೇದು ಹಾಗೆ ಆಗ್ತದೆ. ಗಾಂಧೀಜಿಯವರ ಏನು ಗ್ರಾಮ ರಾಜ್ಯ ಸೂತ್ರದಲ್ಲ, ಅದೊಂದು ಈ ದೇಶಕ್ಕೆ ಪರಿಹಾರ. ಅಗ್ರಿಕಲ್ಚರ್ ಒಕ್ಕಲ್ತನಕ್ಕೆ ಮಾರ್ಕೆಟ್ ಆಗಬೇಕು, ಅದೇ ಕಾಲಕ್ಕೆ ಒಕ್ಕಲ್ತನ ಆಧಾರಿತ ಉದ್ಯಮಿಗಳು ಹಳ್ಳಿಗಳಲ್ಲಿ ಬೆಳಿಬೇಕು. ಅಂದಾಗ ಮಾತ್ರ ನಮಗೆಲ್ಲರೂ ಉದ್ಯೋಗ ಸಾಧ್ಯತೆ. ಇಲ್ಲ ಸುಮ್ಮನೆ ಹಂಗೆ ಆಶ್ವಾಸನೆ ಕೊಡ್ತಾರೆ. ಸಿದ್ದರಾಮಯ್ಯರು ಇವರು ಸಾಕಷ್ಟು ಆಶ್ವಾಸನೆ ಕೊಡ್ತಾರೆ. ಗ್ಯಾರಂಟಿ ಕೊಟ್ಟು ಲಾಭ ಐತಿ. ಗ್ಯಾರಂಟಿ ಹೌದು, ಇವ್ರು ಇರ್ತಾನೆ ಗ್ಯಾರಂಟಿ. ಇಲ್ಲಂದ್ರೆ ಇವ್ರು ಆದ್ಮೇಲೆ ನಾಳೆನೋ ಎಲ್ಲರೂ ನಮ್ಮ ಉಳಿದ ಪಕ್ಷಿಗಳ ಬಣ್ಣದ ಮಾತಿಗೆ ಬೇರೆ ಇಲ್ಲಪ್ಪ ಏನೋ ಮಾಡ್ತದೆ ಕೊಟ್ಟರು, ಬೇಡ ಅವ್ರು ನಾಳೆ ಗ್ಯಾರಂಟಿ ಕೊಡ್ತಾರೆ ಇವರು ಹೇಳ್ಕೊಂಡು ಒಪ್ಪೆ ಹಾಕಿದ್ರಿ. ಅವ್ರು ಮಾಡ್ತಾರಾ ಇಲ್ಲ ಅನ್ನೋದು ಈಗ ನೋಡ್ತಾ ಇದ್ದೀವಿ ಕಳೆದ 12 ವರ್ಷಗಳಿಂದ. ಅದಕ್ಕಾಗಿ ಯೋಗ್ಯರನ್ನ ಆಯ್ಕೆ ಮಾಡೋ ಸಂದರ್ಭದ ದಯವಿಟ್ಟು ನಮ್ಮ ಮತದಾರರು ಎಚ್ಚರಿಕೆಯಿಂದ ಮತದಾನ ಮಾಡಿ ಯೋಗ್ಯರನ್ನ ಆಯ್ಕೆ ಮಾಡಿಕೊಂಡು ತಮ್ಮ ಸಮಸ್ಯೆ ತಾವು ಬಗೆಹರಿಸ್ಕೋಬೇಕಾಗಿದೆ. ಇಲ್ಲಿ ಯಾರೂ ಬಂದ ಬಗೆಹರಿಸೋದಿಲ್ಲ. ಒಂದಿನ ಬಗೆಹರಿಸಿದ್ರೆ ಇಷ್ಟೊತ್ತವರೆಗೆ ಬಡತನ ಇರ್ತಿರಲಿಲ್ಲ, ನಿರುದ್ಯೋಗ ಇರ್ತಿರಲಿಲ್ಲ. ಜೊತೆಗೆ ಪಾಪ ನಮ್ಮ ನಿರುದ್ಯೋಗಿಗಳು ಸ್ಟ್ರೈಕು ಮಾಡ್ತಿರಲಿಲ್ಲ, ಕೂಲಿಕಾರರು ಇವತ್ತು ಉಪವಾಸ ಮಾಡುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಹೇಳ್ತಾ, ಇದು ನಿಮ್ಮ ಕೈಯಲ್ಲಿ ಇರುತ್ತಿರುವಂಥ ಒಂದು ಕ್ಷಣ, ನಾಳೆ ಕ್ಷಣ, ಒಂದು ಕ್ಷಣದಲ್ಲೇ ಬಟನ್ ಹೋಯ್ತು ರೀ, ಮುಗಿದು ಹೋಗಿಬಿಡ್ತು. ಮತ್ತು ಹಳ್ಳಿ ಜನರ ಆರಿಸಿರಿ, ಅದು ಯಾರೋ ಬರಲಿ, ಅವರು ಬಿ ಜೆ ಪಿಯವ್ರು ಬರಲಿ, ಕಾಂಗ್ರೆಸ್ಸವ್ರು ಬರಲಿ, ಜೆ ಡಿ ಎಸ್ ಅವ್ರು ಬರಲಿ, ಬರೀ ಮಾತಾಡ್ತಾರಷ್ಟೇ, ಕೆಲಸ ಇಲ್ಲಂದ್ರೂ ನಡೀತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಆದರೆ ದಯವಿಟ್ಟು ಒಳ್ಳೆಯರಿಗೆ ಮತದಾನ ಮಾಡೋದನ್ನು, ಮತ ಹಾಕೋದನ್ನು ಮರೆಯದಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥ ಶೇಷಿತಾರ ಅಂತ ಕೈಗೊಂಡು ವಂದನೆಗಳು.